ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಾಧಾರಿತ ರಾಜಕೀಯಕ್ಕೆ ಕೇರಳ ಸಿಎಂ ಮುಂದಾಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚುನಾವಣೆಯ ದೃಷ್ಟಿಯಿಂದ ಅಪೀಸ್ಮೆಂಟ್ ಪಾಲಿಟಿಕ್ಸ್, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಕೇರಳ ಸರ್ಕಾರ ಮುಂದಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರದವ್ರು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೇಕು ತಾನೆ. ಇವರು ಕೇರಳದವ್ರ ಲಾಬಿಗೆ ಮಣದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಪಷ್ಟನೆಯನ್ನು ಮಾತ್ರ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು DCM ಕ್ಯಾಕರಿಸಿ ಮುಖಕ್ಕೆ ತುಪುಕ್ ಅಂತ ಉಗಿತಾರೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಇವ್ರು ನೋಡಿದ್ರೆ ಅವ್ರು ಹಿರಿಯ ರಾಜಕಾರಣಿ, ಅವ್ರಿಗೆ ಮಾಹಿತಿ ಇಲ್ಲ, ಏನು ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ. ಹೆಂಗೆ ಬೆಣ್ಣೆಯಿಂದ ಕೂದಲು ತೆಗೆದಂಗೆ ಮಾತುಕತೆಗಳು. ಅದೇ BJP ನಾಯಕರು ಯಾರಾದರೂ ವಿರೋಧಿಸಿದ್ರೆ ಹೆಂಗೆ ಎಂಟೆದೆ ಬಂಟರ ರೀತಿ ಮಾತಾಡ್ತಾ ಇದ್ರು. ಈಗ ನೋಡಿದ್ರೆ ಫುಲ್ ಸಾಫ್ಟು. ಏನು ಟ್ಯೂನನ್ನೆಲ್ಲ ನೋಡ್ಕೊಂಡು ಮಾತಾಡತ್ತಾರ ಕತೆ. ಇಷ್ಟೊಂದು ಅಸಹಾಯಕ ಸ್ಥಿತಿ ನಮ್ಮ ರಾಜ್ಯದ ನಾಯಕರಿಗೆ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಬೈರೇಗೌಡ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ. ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನು ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಏಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುವುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ. ಅದನ್ನು ನಾವು ತಡಿತೇವೆ. ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೋಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್ ನೇರ ಸಂಪರ್ಕದಲ್ಲಿ. ಸುಖೇಶ್, DCM DK ಶಿವಕುಮಾರ್ ಅವರು ಇಷ್ಟಿಷ್ಟುದ್ದ ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಏನು? ಕೇರಳದವ್ರನ್ನ ಮೆಚ್ಚಿಸ್ಬೇಕಾ ನಾವು? ಕೇರಳದವ್ರೇನು ನಮಗೆ ದನಿಗಳನ್ನ ಮೆಚ್ಚಿಸೋ ರೀತಿನಲ್ಲಿ ಮಾತಾಡ್ದಂಗೆ ಇದೆಯಲ್ಲ. ಇವ್ರು ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದ್ದಾರೆ? ಕೇರಳ ಲಾಬಿಗೆ ಮಣಿತಾ ಇದ್ದಾರೆ ಇವರು? ಮಮತಾ, ಕೇರಳದಲ್ಲಿರುವಂತಹ ರಾಜಕೀಯ ಸನ್ನಿವೇಶಗಳು ಬಹುತೇಕ ಕಾಂಗ್ರೆಸ್ ವರ್ಸಸ್ LDF ಏನಿದೆ ಅಲ್ಲಿನ ಜಟಾಪಟಿಗೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಚುನಾವಣೆ ಹೊಸ್ತಿಲಲ್ಲಿ ಈ ಮಾಡಿರುವಂಥ ಆರೋಪ ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಿಣರಾಯಿ ವಿಜಯನ್ ಮಾಡಿರುವಂಥ ಆರೋಪ ಕೇರಳದ ರಾಜಕಾರಣವನ್ನು ದೃಷ್ಟಿಯಲ್ಲಿಟ್ಕೊಂಡು, ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡಿದ ಆರೋಪ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರಲಿಲ್ವಾ ಅಥವಾ ಇದ್ದು ಬೇಕಂತ ಆರೋಪ ಮಾಡಿದ್ರ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಅಲ್ಲಿ ಸಮುದಾಯವನ್ನು ಮತ್ತು BJP ಮಾದರಿಯ ಬುಲ್ಡೋಸರ್ ಅನ್ನುವಂಥ ವಿಚಾರವನ್ನು ಎತ್ತಿಕೊಂಡು ಬಂದು ಇವರು ಮುಸ್ಲಿಮರ ವಿರೋಧಿ ಅಂತ ಬಿಂಬಿಸುವ ಕೆಲಸ. ಆದರೆ ಅದಕ್ಕೆ ಅಷ್ಟೇ ಖಡಕ್ಕಾದ ಪ್ರತಿಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೊಡಬೇಕಿತ್ತು. ಇದು ನಮ್ಮ ರಾಜ್ಯ ಸರ್ಕಾರದ ಆಂತರಿಕ ವಿಚಾರ. ಇಲ್ಲಿ ಅಕ್ರಮವಾಗಿ ಇದ್ದರೆ, ಮನೆ ಕಟ್ಟಿದ್ರೆ ಅದನ್ನು ಕೆಡುತ್ತೀವಿ, ತೆರವು ಮಾಡ್ತೀವಿ, ಕೇಳೋಕೆ ನೀವ್ಯಾರು ಅನ್ನುವಂತಹ ಅಷ್ಟೇ ಗಡುಸಾದ ಧ್ವನಿಯ ಉತ್ತರ ಬೇಕಿತ್ತು. ಆದರೆ ಒಂದು ರೀತಿಯ ಸಮಜಾಯಿಸಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು DCM DK ಶಿವಕುಮಾರ್ ಮಾಡದಂತೆ ಕಾಣಿಸ್ತಾ ಇದೆ. ಅಷ್ಟೊಂದು ಮೆದು ಧ್ವನಿಯ ಸಮಜಾಯಿಸಿ ಅಗತ್ಯ ಇತ್ತ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ರಾಜಕೀಯ ಸಿನಾರಿಯೋದಲ್ಲಿ ಕೇರಳದ ದೃಷ್ಟಿಕೋನದಲ್ಲಿ ಅಲ್ಲಿ ನಾಯಕರುಗಳು ಹೇಗೆ ನೋಡ್ತಾರೋ ಗೊತ್ತಿಲ್ಲ. ಯಾಕಂದರೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಕೇರಳದವರು, ಅವರು ನಿನ್ನೆ ತಡರಾತ್ರಿಯಲ್ಲಿ ಕರೆ ಮಾಡಿ ಕೇಳಿದ್ರು ಮಾಹಿತಿ ಅನ್ನುವಂಥದ್ದು. ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. AICC ಅಧ್ಯಕ್ಷರಾಗಿ AICCಯ ಪ್ರಧಾನ ಕಾರ್ಯದರ್ಶಿಯ ಭಾಗ ಬೇರೆ, ಆದರೆ ಕೇರಳ ರಾಜಕಾರಣಕ್ಕೆ ಅದು ಲಿಂಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ವರದಿಯನ್ನು ಕೇಳಿರಬಹುದು. ಆದರೆ ರಾಜ್ಯ ಸರ್ಕಾರ ಅಷ್ಟೇ ಕಟುವಾದ ಶಬ್ದಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಿತ್ತು ಕೇರಳ ಮುಖ್ಯಮಂತ್ರಿಗಳಿಗೆ. ಆದರೆ ಬಾರಿ ಸಾಫ್ಟ್ ಆಗಿ ಪ್ರತಿಕ್ರಿಯೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ಸುಖೇಶ್, ಮುಲಾಜಿಗೆ ಬಿದ್ದವ್ರಂಗೆ ಮಾತಾಡ್ತಾ ಇದ್ದಾರೆ ಇವರು. ಅವ್ರ ಮರ್ಜಿನಲ್ಲಿ ನಮ್ಮ ರಾಜ್ಯ ನಡೀತಾ ಇದೆ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ವಿಚಾರ ಇದು. ಒಂದು. ಎರಡನೇದಾಗಿ, ನಾಳೆ ಕಬ್ಬನ್ ಪಾರ್ಕ್ ಖಾಲಿ ಇದೆ. ಕಬ್ಬನ್ ಪಾರ್ಕ್ನಲ್ಲಿ 10 ಜನ ಬಂದು ಗುಡಿಸ್ಲಾಗ್ತಾರೆ. ಅವರೆಲ್ಲ ಮುಸ್ಲಿಂ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಅವ್ರನ್ನ ಹಾಗೆ ಬಿಟ್ಬಿಡ್ಬೇಕು ಅನ್ನೋದು ಅವ್ರ ಅರ್ಥ ಇದ್ದಂಗಿದೆ. ಅದಕ್ಕೊಂದು ಖಡಕ್ ರಿಯಾಕ್ಷನ್ ಕೊಡೋಕ್ಕಾಗಿಲ್ಲ ಅಂದರೆ ಏನು? ಯಾರೋ ಬಂದು ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ನಿಮ್ದು ಹಿಂಗಿರಬೇಕು ಹಂಗಿರಬೇಕು ಅಂದರೆ ಇವ್ರು ಕೈ ಕಟ್ಕೊಂಡು ಹುಜೂರ್ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ, ಇಷ್ಟಿಷ್ಟುದ್ದ ಸ್ಪಷ್ಟನೆ ಕೊಡ್ತಾರೆ ಅಂದರೆ ಯಾವ ರೀತಿ ಇವ್ರನ್ನ ನಂಬೇಕು ಜನ? ಹಾಗಾದರೆ
ಖಂಡಿತ ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾಕಂದ್ರೆ ಇದು ಕೇರಳದಲ್ಲಿ ಅವರು ಆಂತರಿಕವಾಗಿ ಏನಾದ್ರು ಮಾಡ್ಕೊಳ್ಳಿ, ಅವರು ಎಡರಂಗ ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿ, ಅಲ್ಲಿನ ಒಳ ರಾಜಕೀಯ ಸುಳಿವುಗಳಲ್ಲಿ ಕಾಂಗ್ರೆಸ್ ಪರವಾಗಿ ಅಲ್ಪಸಂಖ್ಯಾತರಿದ್ದಾರೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂಡ್ ಅದರ್ಸ್ ಎಲ್ಲ ಕೂಡ ಎಡಪಕ್ಷಗಳ ಜೊತೆಗೆ ಇದ್ದಾರೆ ಅನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರ ಅಲ್ಲಿದೆ. ಹಾಗಾಗಿ ಆ ವೋಟ್ ಬ್ಯಾಂಕನ್ನು ಛಿದ್ರ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುತೇಕ ಪಿಣರಾಯಿ ವಿಜಯನ್ ಏನಾದರೂ ಮುಸ್ಲಿಂ ಅನ್ನುವ ವಿಚಾರವನ್ನ, ಬುಲ್ಡೋಸರ್ ಅನ್ನುವ ವಿಚಾರವನ್ನ ಮುಂದಿಟ್ಟುಕೊಂಡು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ರ ಅನ್ನುವಂಥದ್ದು ಪ್ರಶ್ನೆ. ಅವರ ಒಳ ರಾಜಕಾರಣ ಏನೇ ಇರಲಿ, ಅವರ ಎಡಪಂಥೀಯ ಮತ್ತು ಕಾಂಗ್ರೆಸ್ನ ಜಟಾಪಟಿ ಏನೇ ಇರಲಿ, ಅವರ ವೋಟ್ ಬ್ಯಾಂಕು ನಮಗೆ ಸಂಬಂಧಪಡದೇ ಇರೋ ವಿಚಾರ. ಆದರೆ ಕರ್ನಾಟಕದ ಒಂದು ಘನ ಸರ್ಕಾರದ ನಿರ್ಧಾರವನ್ನ ಅಲ್ಲಿ 200 ಕುಟುಂಬಗಳು ಇದ್ರು ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಹುತೇಕ ಮುಸ್ಲಿಂ ಕುಟುಂಬದಲ್ಲಿ ಇದ್ರು ಅನ್ನುವಂಥದ್ದು. ಅದು ಸರ್ಕಾರಿ ಜಾಗ, 5 ಎಕರೆ ಜಾಗ ಇತ್ತು ಮತ್ತು ಕೋಗಿಲು ಲೇಔಟ್ನಲ್ಲಿ ಇರುವಂತಹ ವೇಸ್ಟೇಜ್ ಡಂಪ್ ಮಾಡಲಿಕ್ಕೆ ಇಟ್ಟಂತ ಜಾಗ. ಅಲ್ಲಿ ಅಕ್ರಮವಾಗಿ 200 ಮನೆಗಳಾಗ್ತವೆ, ಬಹುತೇಕ ಮುಸ್ಲಿಂ ಸಮುದಾಯದ ಮನೆಗಳು. ಇದು ಸಿಂಪಲ್ ಆಗಿರುವಂಥ ವಿಚಾರ ಮತ್ತು ಅಕ್ರಮ ತೆರವಿನ ಅನ್ವಯ ಅವರನ್ನು ತೆರವು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಇನ್ನೇನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಇರಲಿಲ್ಲ. ಆದರೆ ಕೇರಳ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ನಿರ್ಧಾರದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುತ್ತೆ, ಅಲ್ಲಿನ ಮುಖ್ಯಮಂತ್ರಿಗಳದು ದೊಡ್ಡ ಮಹಾನ್ ಅಪರಾಧ, ಇಡೀ ದೇಶಕ್ಕೆ ಹೋಲಿಸಿ ಮಾತನಾಡುವಂಥ ರೀತಿಯಲ್ಲಿ ಅವರು ಮಾಡ್ತಾರೆ ಅಂದರೆ ಅಷ್ಟೇ ಖಡಕ್ಕಾದ ಪ್ರತಿಕ್ರಿಯೆಯನ್ನು ರಾಜ್ಯ ಸರ್ಕಾರ, ಅದು ಮುಖ್ಯಮಂತ್ರಿಗಳೇ ಇರ್ಬೋದು, ಉಪಮುಖ್ಯಮಂತ್ರಿಗಳೇ ಇರ್ಬೋದು, ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ ಅಷ್ಟೇ ಕಟುವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರೆ ಅವರಿಗೂ ಕೂಡ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇತ್ತು. ಆದರೆ ಒಂದು ರೀತಿಯ ರಾಜಕೀಯವಾಗಿ ಯಾರಿಗೂ ಒಂದು ಹರ್ಟ್ ಆಗದ ರೀತಿಯಲ್ಲಿ ಇನ್ಯಾವುದೋ ರೀತಿಯಲ್ಲಿ ಸಮಜಾಯಿಷಿ ಕೊಡುವಂಥ ಪ್ರಯತ್ನ ಮಾಡಿರುವಂಥದ್ದು ನಿಜಕ್ಕೂ ಒಂದು ರೀತಿಯ ದುರಂತವೇ ಮಮತಾ. ಧನ್ಯವಾದ ಸುಖೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತ DK ಶಿವಕುಮಾರ್ ಅವರು ಕೇಳಬೇಕಾಗಿತ್ತು. ಅದನ್ನು ಮಾಡ್ತಿಲ್ಲ ಇವರು. ಒಳ್ಳೆ ಮುಲಾಜಿಗೆ ಬಿದ್ದವರಂತೆ. ಯಾರೋ ಅವರು ಕೇರಳದವರು ನಮ್ಮ ದಣಿಗಳನ್ನು ಮೆಚ್ಚಿಸೋದಕ್ಕೆ ಮಾತನಾಡ್ತಾರಲ್ಲ ತುಂಬ ಸಾಫ್ಟಾಗಿ, ಹೌದು ಕೈ ಕಟ್ಕೊಂಡು ಹಿಂಗೆ ಮಾಡಬಾರ್ದಾಗಿತ್ತು, ಆ್ಯಕ್ಚುಲಿ ನಾನು ಹಿಂಗೆ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳಿ ಸ್ಪಷ್ಟೀಕರಣ ಕೊಡೋ ಅಗತ್ಯ ಏನಿದೆ? ಬಾಯಿ ಮುಚ್ಕೊಂಡು ನಿಮ್ಮ ರಾಜ್ಯದ ಕೆಲಸ ನೀವು ನೋಡ್ಕೊಳ್ರಿ. ನಿಮ್ಗೆ ಅಷ್ಟೊಂದು ಪ್ರೀತಿ ಇವ್ರ ಮೇಲಿದ್ರೆ ನಿಮ್ಮದೇ ಕಣ್ಣೂರು ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ನೀವು ಮನೇನಾದರೂ ಕಟ್ಕೊಡಿ, ಪ್ಯಾಲೇಸ್ನಾದರೂ ಕಟ್ಕೊಡಿ ಅಂತ ಕೇಳಬೇಕಾಗಿತ್ತು. ಕೇಳೋದನ್ನು ಇಲ್ವಲ್ಲ. ಇಲ್ಲಿ ಏನಾಗ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆ.